ಡೆಪ್ಯೂಟಿ ಸಿಎಂ ಅವರಿಗೆ ನಮಸ್ಕಾರ, ನಂಜುಂಡಪ್ಪನವರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಎಂಬಿ. ನಂದು 2 ಪಾಯಿಂಟು. ನಾನು ಆ ಕಡೆ MUS ರೋಡ್ ಕೆಳಗಡೆ ಮುತ್ಯಾಲನಲ್ಲಿ ವಾಸವಾಗಿರೋದು. ಅಲ್ಲಿಂದ JP ಪಾರ್ಕಿಗೆ ಬರ್ಲಿಕ್ಕೆ ದಾರಿನೇ ಇಲ್ಲ. ಇವಾಗ ಅಲ್ಲಿ ಅಂಡರ್ ಪಾಸ್ ಅಲ್ಲಿ ಓಡಾಡ್ಲಿಕ್ಕೂ ಆಗೋದಿಲ್ಲ, ಮಕ್ಕಳಿಗೂ ಓಡಾಡ್ಲಿಕ್ಕೆ ಆಗೋದಿಲ್ಲ, ವಯಸ್ಸಾದವರಿಗೂ ಓಡಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಡ್ರೈನೇಜ್ ಕೂಡ ಇವತ್ತಿನವರೆಗೂ 1 ತಿಂಗಳಾಯ್ತು ಹಾಗೇನೆ ಹರಿತಾ ಇದೆ. ಯಾವುದೇ ಕೆಲಸನೂ ಆಗ್ತಾ ಇಲ್ಲ BWFCSB ಇಂದ. ಅದು ಒಂದು ರೆಡಿ ಮಾಡ್ಕೊಡ್ಬೇಕು. ಆಮೇಲೆ JP ಪಾರ್ಕ್ ಅಲ್ಲಿ ಶಂಕರ್ನಾಗ್ ರೈಲ್ವೆ ಗೇಟ್ ಅಂಡರ್ ಪಾಸ್ ಅಲ್ಲಿ ಡ್ರೈನೇಜ್ ಹರಿತಾನೆ ಇದೆ, ನಡ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ ಅಲ್ಲಿ. ಆಮೇಲೆ ಅದಕ್ಕೂ ಆ ರೈಲ್ವೆ ಗೇಟಿಗೆ ಒಂದು ಸ್ಕೈ ವಾಕ್ ಅನ್ನ ನೀವು ಪ್ರೊವೈಡ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. 2 ಪಾಯಿಂಟ್ ನಂದು, ಅದನ್ನ ಶೀಘ್ರದಲ್ಲಿ ಮಾಡ್ಕೊಡ್ಬೇಕು. ಥ್ಯಾಂಕ್ ಯು. ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸರ್ ನಮಸ್ತೆ, ನನ್ನ ಹೆಸರು ಆರ್ಯನ್. ಸರ್ ಹೇಳ್ದಂಗೆ ಇಲ್ಲಿ ಫಿಕ್ಸ್ ಮೈ ಪಾಟ್ ಹೋಲ್ ಅಂತ ರಸ್ತೆ ಗುಂಡಿಗಳನ್ನ ಕ್ಲಿಯರ್ ಮಾಡೋದಕ್ಕೆ ಒಂದು ಆಪ್ ನ ಹೇಳಿದ್ರು ಸರ್. ಇನ್ಸ್ಟಾಲ್ ಮಾಡಿದೆ. ಆಮೇಲೆ ನನ್ನ ಏರಿಯಾದಲ್ಲಿ ಇರೋದು ಎಲ್ಲಾ ಸಮಸ್ಯೆಗಳ ಬಗ್ಗೆ ಅದ್ರ ಫೋಟೋ ಹಿಡಿದು ಹಾಕಿದೀನಿ. ಆದ್ರೆ October 3rd ಹಾಕಿದ್ದು ಇವತ್ತವರೆಗೂ ಇನ್ನ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ರಿಸೀವ್ಡ್ ಅಂತ ಬಂದಿದೆ, ತಾವು ಒಂಚೂರು ನೋಡ್ಕೋಬೇಕಾಗಿ ವಿನಂತಿ. ಥ್ಯಾಂಕ್ ಯು. ನಮಸ್ತೆ, ನಾನು ವೆಂಕಟೇಶ್ ಅಂತ ಮೋಹನ್ ಕುಮಾರ್ ನಗರದ ನಿವಾಸಿ. ಮೊದಲನೇದಾಗಿ ಉಪಮಂತ್ರಿಗಳಿಗೆ ಹಾಗೆ ಶ್ರೀ ನಂಜುಂಡಪ್ಪನವರಿಗೆ ನಮಸ್ಕಾರಗಳು. ಸರ್, ನಂದು ಮೊದಲನೇದು ಏನಂದ್ರೆ, ನಮ್ಮ ಯಶವಂತಪುರದ ಫಿಶ್ ಮಾರ್ಕೆಟ್ ಇಂದ ಆ ಕಡೆ ತುಮಕೂರು ರೋಡ್ ಹೋಗ್ಲಿಕ್ಕೆ ಒಂದು ಅಂಡರ್ ಪಾಸ್ ಇದೆ ಸರ್. ಅಲ್ಲಿ ಬಹಳ ವರ್ಷ ಹಳೇದು, ಬಟ್ ಮಳೆ ಬಂದ್ರೆ ನೀರೇ ಹೋಗ್ಲಿಕ್ಕಿಲ್ಲ, ಮತ್ತೆ ಕಸ ಎಲ್ಲ ಹಾಕಿ ಬಹಳ ಸಾವಿರಾರು ಜನ ಓಡಾಡ್ತಾರೆ ಸರ್ ದಿನ ಅಲ್ಲಿ. ಅದನ್ನ ಶಾಶ್ವತವಾಗಿ ಒಂದು ಪರಿಹಾರ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅಂತ ಕೇಳ್ಕೊಳ್ತೀನಿ ಸರ್. ಸರ್, ಎರಡನೇದು, ಆಮೇಲೆ ಈ JP ಪಾರ್ಕ್ ವಾರ್ಡ್ ನಲ್ಲಿ ಕಳೆದ 5 ವರ್ಷಗಳಿಂದ ಒಂದು ಅಭಿವೃದ್ಧಿಗಳು ನಡೀತಾ ಇದೆ ಅನ್ಸುತ್ತೆ, ಬಟ್ ಯಾವುದು ಪೂರ್ಣಗೊಂಡಿಲ್ಲ. ನಮ್ ಸುತ್ತಮುತ್ತ ಆಗಿರ್ಬೋದು, ಸೊ ಅದನ್ನ ಕೂಡ ಸ್ವಲ್ಪ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಹಾಗೆ ಈ ಸಬರ್ಬನ್ ರೈಲ್ವೆ ಅಂತ ನಮ್ಮ ಮೋಹನ್ ಕುಮಾರ್ ನಗರ 80 ಫೀಟ್ ರೋಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಲ್ಲಲ್ಲಿ ಅಗದಿ ಬಿಟ್ಬಿಟ್ಟಿದ್ದಾರೆ, ಓಡಾಡ್ಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಅದನ್ನ ಕೂಡ ಸ್ವಲ್ಪ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಹೆಣ್ಮಕ್ಳು ಕೊಡಿ. ನಮಸ್ಕಾರ, ನಮ್ಮ ಹೆಸರು ಜಗದೀಶ್ ಕುಮಾರ್ ಅಂತ. ನಾವು ಗುತ್ತಿಗೆದಾರರು. ನಾವು BWSSB BBMP ವರ್ಕ್ ಮಾಡಿದೀವಿ. ಹೆಚ್ಚು ಕಡಿಮೆ 89. ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದೀವಿ. UGD ವರ್ಕ್ಸ್ ಮಾಡಿದೀವಿ, ಪೈಪ್ ಲೈನ್ ಮಾಡಿದೀವಿ, ಡ್ರಿಂಕಿಂಗ್ ವಾಟರ್ ಮಾಡಿದೀವಿ. ಸುಮಾರು ಜನ ನಾನು ನೋಡಿರ್ಬೋದು. ಆದ್ರೂ ನಮ್ಮಪ್ಪ ದುಡ್ದಿರೋದು, ನಾವಿಟ್ಕೊಂಡಿರೋದು ಎಲ್ಲ ದುಡ್ಡು ಹಾಕಿ ನಮ್ಗೆ ಇವತ್ತಿನವರೆಗೂ ಪೇಮೆಂಟ್ ಆಗಿಲ್ಲ. ನಂಜುಂಡಪ್ಪ ಸರ್ಗೂ ಗೊತ್ತು, ಕಮಿಷನರ್ ಸಾಹೇಬ್ರಿಗೂ ಗೊತ್ತು, ಬಂದಿದ್ದೆ ಆಫೀಸಲ್ಲಿ ಕೊಟ್ಟಿದ್ದೆ, ತುಂಬಾ ಅನುಭವಿಸಿದೀವಿ. 15 ವರ್ಷದಿಂದ ನನ್ಗೆ 2 ಮಕ್ಕಳು, 2 ಬಂದಿಲ್ಲ ಹೇಳಿ ಅಣ್ಣ. 10 ವರ್ಷ ಆಯ್ತಣ್ಣ. 10 ವರ್ಷದಿಂದ ಬಂದಿಲ್ವಾ? ಓಡಾಡ್ತಾನೆ ಇದ್ದೀನಣ್ಣ, ಆಗ್ತಾನೆ. ಅಲ್ಲೇ ಅಣ್ಣನ್ಗೂ ಗೊತ್ತಣ್ಣ, ತುಂಬಾ ಕಷ್ಟ ಬಿದ್ದಿದ್ದೀರಣ್ಣ. ನಾವು ಒಂದು 20 ವರ್ಷ ಹಿಂದೆ ಹೋಗ್ಬಿಟ್ಟಿದೀವಿ ಸರ್. ತುಂಬಾ ಕಷ್ಟ ಇದೆ. ನಮ್ಮ ಮಕ್ಕಳು 2 ಇದಾರೆ, ಚೌಧರಿ, ಧ್ರುವ ಕುಮಾರ್. ನಿಮ್ದೊಂದು ಅಪ್ಲಿಕೇಶನ್ ಕೊಡಿ, ಕೂತ್ಕೊಳಪ್ಪ, ಕರ್ಸಿರಿ, ಕರ್ಸ್ಬಿಟ್ಟು ಮಾತಾಡ್ತೀನಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಕಮಿಷನ್ ಗಲಾಟೆ ಇರ್ಬೇಕಲ್ಲ, ಕಮಿಷನ್ ಗಲಾಟೆ.